ಶಿವಣ್ಣ ಅಪ್ಪು ಅವರ ಪ್ರತಿ ಹೆಜ್ಜೆನಲ್ಲೂ ಜೊತೆಗಿದ್ರೆ ಯಾವ್ದಾದ್ರು ಒಂದು ಬರ್ತ್ಡೇ ನೆನಪಾದ್ರೆ ಬಾಲ್ಯದಿಂದ ಸಾಕಷ್ಟು ನೀವು ಎಷ್ಟೊಂದು ಬರ್ತ್ಡೇ ಬೇಕು ತುಂಬ ನೆನಪುಗಳಿದೆ. ಚಿಕ್ಕ ವಯಸ್ಸು ಅವನ್ನ ಹುಟ್ಟಿದ ಒಂದು ಸಂಭ್ರಮ. ಅವ್ನು ಹುಟ್ಟಿದ ತಕ್ಷಣ ಪ್ರೇಮದ ಕಾಣಿಕೆ ಆಗ್ಬಿಟ್ಟು ಚಿಕ್ಕ ಮಗುವಾಗಿ ನೆನ್ಸ್ಕೊಂಡು ನೋಡಿ, ಯಾರು ಅಷ್ಟು ಈಸಿಯಾಗಿ ಮಗುನ ಆ್ಯಕ್ಟ್ ಮಾಡೋಕ್ಕೆ ಬಿಡಲ್ಲ. ಬಟ್ ಅವ್ನು ಹುಡ್ದಾಗ್ತಿದ್ದಂಗೆ ಸನಾದಿ ಅಪ್ಪಣ್ಣ ಪ್ರೇಮದ ಕಾಣಿಕೆ, ಆಮೇಲೆ ಚಿಕ್ಕ ವಯಸ್ಸು ಹೀರೋ ಆಗಿ ಆ್ಯಕ್ಟ್ ಮಾಡ್ದ. ಸೊ ಅದೆಲ್ಲ ಸಾಕಷ್ಟು ವಿಷಯಗಳಿದೆ. ಆಮೇಲೆ ಅವ್ನು ಹುಟ್ಟಿದಪ್ಪ ಅಂದರೆ ನಾವು ಯೂಶ್ವಲಾಗಿ ಔಟ್ಸೈಡೇ ಇರ್ತಿದ್ದ, ಅಪ್ಪಾಜಿ ಅಮ್ಮನ ಜೊತೆ ಇರ್ತಿದ್ದೆ. ನಾವೆಲ್ಲ ಅಟ್ಲೀಸ್ಟ್ ಕಾಲೇಜೆಲ್ಲ ಓದ್ತಿದ್ದೆ ಅವಾಗ ನಾವು ಅಲ್ಲಿರೋದ್ರಿಂದ ಅಷ್ಟೊಂದು ಜ್ಞಾಪಕ ಇಲ್ಲ. ಬಟ್ ಇಲ್ಲಿ ಬಂದಾಗ ಯೂಶ್ವಲಾಗಿ ಅಪ್ಪು ಬರ್ತ್ಡೇಗೆ ನಾವು ಮನೆಗೆ ಹೋಗ್ತಿದ್ದೋ, ವಿಶ್ ಮಾಡ್ತಿದ್ದೋ. ಸೆಲೆಬ್ರೇಟ್ ಶಿವಣ್ಣ ಇನ್ನು ಅಪ್ಪು ಅಂತ ಹೇಳಿದ್ರೆ ಬರೀ ಖಂಡಿತ. ಯಾಕಂದರೆ ಎಲ್ಲರೂ ನಾವು ಇಡೀ ಫ್ಯಾಮ್ಲಿನೇ ನಾವೇನು ಅಭಿಮಾನಿ ದೇವ್ರುಗಳಂತ ಯಾಕೆ ಅದು ಇವತ್ತು ನಾವು ಮಾಡಿದಾಗ ಎಲ್ಲ ಅಭಿಮಾನಿಗಳು ಪೂಜೆ ಮಾಡಿದ್ರು, ಇದು ಮಾಡಿದ್ರು. ಫ್ಯಾಮ್ಲಿ ಗೀತಾ ಸಪೋರ್ಟ್ ಇತ್ತು, ನಮ್ಮ ಮಕ್ಕಳ ಸಪೋರ್ಟ್ ಇತ್ತು, ಏನೇ ಫ್ಯಾಮ್ಲಿ ಸಪೋರ್ಟ್ ಇದ್ರು. ಅಭಿಮಾನಿ ದೇವ್ರುಗಳಿದ್ದಾರಲ್ಲ ಅವ್ರ ಸಪೋರ್ಟು ಹಾಗೂ ಮೀಡಿಯಾ. ಯಾಕಂದರೆ ಏನೇ ಆದ್ರೂ ಮೀಡಿಯಾದವ್ರು ಏನು ಬೇಕಾದ್ರೆ ಮಾಡ್ಬೋದಾಗಿತ್ತು, ಏನು ಬೇಕಾದ್ರೆ ಮಾಡ್ಬೋದು. ಬಟ್ ಎಲ್ಲದಕ್ಕೂ ಪ್ರೀತಿ ತೋರಿಸ್ಕೊಂಡು ಬಂದರು. ಸೊ ಇಡೀ ಜನ ನಮ್ಮ ಜೊತೆಲಿದ್ದರು. ಅಫ್ಕೋರ್ಸ್ ಅಪ್ಪಾಜಿ ಅಮ್ಮ ಅಪ್ಪು ಇದ್ದಿದ್ರು. ಅಟ್ಲೀಸ್ಟ್ ಇವಾಗ ಖಂಡಿತ ಅವನೇ ಬರ್ತಿದ್ದ ಜೊತೇಲಿ. ಖಂಡಿತ ಇಲ್ಲ, 100%. ಅದನ್ನೇನು ಎಲ್ಲರ ಆಶೀರ್ವಾದದಿಂದಲೂ ಹುಷಾರಾಗಿ. ಏನಮ್ಮ ಪವರ್ ಒಂದು ಸತಿ ಆ್ಯಕ್ಟಿಂಗ್ ಅಂತ ಹೇಳಿದ ಮೇಲೆ ಅದು ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ. ಐ ಥಿಂಕ್ ಬಹುಶಃ ಅದು ಆಶೀರ್ವಾದ, ಎಲ್ಲರ ಆಶೀರ್ವಾದನೇ ಕಾರಣ. ಅದು ಎಲ್ಲಿಂದ ಬರುತ್ತೆ ಪವರ್ ಅದು. ಬಟ್ ಇವತ್ತು ಏನು ಸುಸ್ತಾಗಲ್ಲ ಆ ಟೈಮ್ ಮಾತ್ರ. ಯಾವಾಗ ಫ್ರೀ ಆಗಿರ್ತೀನಿ ಆವಾಗಲೇ ಬೇಜಾರು. ಐ ಥಿಂಕ್ ಬಹುಶಃ ಅದು ಇರ್ಬೇಕಂದ್ರೆ